ಆಮೇಲೆ ಇಂಥವು ಅನೇಕ ಒಂದು 7 ಹಿಲ್ಸ್ ಅಂತ ಒಂದು ಸೌಹಾರ್ದ ಕಾನೂನದಡಿ ಒಂದು ಇಲ್ಲಿ ಸಂಸ್ಥೆ ಪ್ರಾರಂಭ ಆಗಿತ್ತು ಬಸನಗೌಡ್ರೆ. ನಿಮ್ಮ ಬಿಜಾಪುರದಲ್ಲಿ ಬಹಳಷ್ಟು ಜನ ಅದಕ್ಕೆ ಟೊಪಿಗೆ ಹಾಕೊಂಡಿದ್ದಾರೆ. 7 ಹಿಲ್ಸ್ ಅಂತ ಇಲ್ಲಿ ಕೋಲಾರದಲ್ಲಿ ಅವನು ಬ್ರಾಂಚ್ ತೆಗೆದಿದ್ದೆಲ್ಲೋ ಬಿಜಾಪುರ ಬೆಳಗಾವಿ ಎಲ್ಲ. ಅಲ್ರಿ ವಿಜಯ ಮಲ್ಯ ಹಾಕಿ ಹೋದ, ಸ್ಟೇಟ್ ಬ್ಯಾಂಕ್ ಬಂದ್ ಮಾಡಿಬಿಡ್ತೀರಿ, ನ್ಯಾಷನಲೈಸ್ ಬ್ಯಾಂಕ್ ಏನ್ರಿ? ಅಲ್ಲಲ್ಲ ಕೇಳ್ರಿ, ವಿಜಯ ಮಲ್ಯ ರಕ್ಷಣೆ ಮಾಡ್ತಾರ. ಯಾಕೆ ಇದನ್ಯಾಕೆ ನೀವು ಅದನ್ನ ಅಷ್ಟು ತೊಗೊಳಕತ್ತೀರಿ ನೀವು? ವಿಜಯ ಮಲ್ಯ ರಕ್ಷಣೆ ಮಾಡ್ತಾರ. ಬಿಲ್ ಬಗ್ಗೆ ಚರ್ಚೆ ಮಾಡಿ ಮುಗಿಸಿ. ಅಲ್ಲಿ ಲೋಪದೋಷ ಏನಾಗ್ತದ ಅನ್ನೋದು ಹೇಳ್ತದನ್ನು ಆರಾಮ ಕುಂತ ಕೇಳ್ರಿ, ಆಮೇಲೆ ನನಗೆ ಆನ್ಸರ್ ಮಾಡ್ರಿ. ಇಲ್ಲ ನೀವು ಹೇಳುವ ಅರ್ಥ ನೀವು ಮಾಡ್ಕೊಡ್ರಿ ಮೊದಲ. ನೀವು ನಿಮ್ಮ ಅವರು ಅಲ್ಲಲ್ಲ ನಾನು ಮುಗಿಸ್ತೀನಿ. ಮುಗಿಸಿ ಮಲತ್ತ ನನ್ನಲ್ಲಿ ಏನು ಹೇಳಿಕೆಯಲ್ಲಿ ದೋಷ ಅನಿಸುತ್ತೆ ಅದನ್ನ ನೀವು ಹೇಳಕ್ಕಿರ. ಅದೇ ನಾನು ಬಸನಗೌಡರದಲ್ಲಿ 4,000 ಕೋಟಿ ಡಿಪಾಸಿಟ್ ಇದೆ, ಚೆನ್ನಾಗಿ ನಡೆಸಿದ್ರಿ, ನಿಮ್ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಯಾರು ಲೂಟಿ ಮಾಡಿದಾರಲ್ಲ ತಡಿ, ಕೋಲಾರದಲ್ಲಿರ್ತಕ್ಕಂಥ 7 ಹಿಲ್ಸ್ ಸೌಹಾರ್ದ ಸಹಕಾರಿ ಸಂಘದವರು 14% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ತಿಳ್ಕೊಂಡು ಏಜೆಂಟರ್ ಮಾಡಿದ್ರು. ಆ ಏಜೆಂಟ್ರು ಹಳ್ಳಿ ಒಳಗೆ ಬಂದ್ಕೊಂಡು ಆ ಏಜೆಂಟ್ಗೆ ಏನಿಟ್ರು ಗೊತ್ತಾ, ಎಷ್ಟು ಡಿಪಾಸಿಟ್ ತರ್ತೀರಿ, ಡಿಪಾಸಿಟ್ ಮ್ಯಾಗ ನಿಮಗೆ 10% ಕಮಿಷನ್ ಕೊಡ್ತೀವಿ ಅಂತ ಹೇಳಿ. ಆ ಕಮಿಷನ್ ಆಶೆಗಾಗಿ ಅವ್ರು ಬಡವ್ರ ಮನೆಗಳಿಗೆ ಹೋಗಿ ನಿಮಗೆ 14% ಕೊಡ್ತೀವಿ, ನಾಳೆ ನಿಮ್ಮ ಮಕ್ಕಳ ಮದುವೆಗೆ ಬರುತ್ತೆ, ಲಗ್ನಿಗೆ ಬರುತ್ತೆ, ಮುಂಜುವಿಗೆ ಬರುತ್ತೆ ಅಂತ ತಿಳ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲಿ ಹಣ ಸಂಗ್ರಹ ಮಾಡಿಸಿದ್ರು, ಡಿಪಾಸಿಟ್ ತಗೊಂಡ್ರು. ಆ ಡಿಪಾಸಿಟ್ ತಗೊಂಡ್ಮೇಲೆ ತಿರುಗಿ ವಾಪಸ್ ಡಿಪಾಸಿಟ್ ಇಲ್ಲ, 14% ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಂದು ವಿನಂತಿ ಅನ್ನೋದೇ, ಅದು ಈ ಕೋಆಪ್ಟಿವ್ ಆಕ್ಟ್ ದಲ್ಲಿ ಇರಬಹುದು. ಗುರು ರಾಘವೇಂದ್ರ ಕೋಆಪ್ಟಿವ್ ಬ್ಯಾಂಕ್ ಆಯ್ತು, ಬೆಂಗಳೂರಿನಾಗ ಆಯ್ತು, ಅದು ಕೋಆಪ್ಟಿವ್. ಹಾಗಾದ್ರೆ ಸಹಕಾರಿ ನಾನೇನ್ ಹೇಳ್ತಾ ಇದ್ದೀನಿ ಗುರು ರಾಘವೇಂದ್ರ ಕಂಡೀಷನ್ ಹಾಕಿ, ಏನ್ ಮಾಡಿದ್ರು, ರೇಟ್ ಆಫ್ ಇಂಟ್ರೆಸ್ಟ್ ಕಂಡೀಷನ್ ಹಾಕಿ ಮತ್ತು ಲ್ಯಾಂಡಿಗೆ ಕಂಡೀಷನ್ ಹಾಕಿ, ಹೆಚ್ಚಿಗೆ ಅದನ್ನ ಇಂಟ್ರೆಸ್ಟ್ ಅನ್ನ ಕ್ಲೇಮ್ ಮಾಡಬಾರ್ದು ಅಂತ ಹೇಳಿ ಅದು ಮಾಡಬೇಕು. ಅವರೇನು ಮತ್ತೆ ನೋಡುವ ನೋಡುವ ಇಲ್ಲಿ ನೀವು ನಮ್ಮ ಬಿಲ್ ಏನಾಯ್ತು ಅದು ಹೇಳಿ. ಈಗ ಮುಸ್ಲಿಮರು ಬಿಲ್ ಬಗ್ಗೆ ಮಂತ್ರಿಗಳೇ, ಮಂತ್ರಿ ಅವರೇ, ನಿಮ್ಮ ಪ್ರೀತಿ ಜೈಲಿಗೆ ಹಾಕಿರ ಎದ್ನಾಳವ್ರ ನಮ್ಗೆ ಯಾಕಪ್ಪ ನಿಂಗೆ ಕಿರಿಕಿರಿ ಮಾಡಕತ್ತಿದ್ದಿ ಮರ ಕೂಡು ಸುಮ್ನೆ ಸ್ವಲ್ಪ ಸರಿಗ ಹೇಳ್ತೇನೆ. ಗುರುರಾಘ ಹೇಳ್ತೇನೆ, ಮಲ್ಲಿಂದ ಹೇಳ್ತೇನೆ, ಸ್ವಲ್ಪ ಕೇಳಿಸ್ಕೋ. ಮಂತ್ರಿ ಮಾತಾಡಿ. ಯುರೋಪ್ರ ಅಕಾಡೆಮಿ ಆಗ್ಬಿಟ್ಟಾರ. ಬಹಳ ಹತ್ತ ಬಸವನಗುಡಿಯಲ್ಲಿ ಈ ಕಡೆ ಪಕ್ಕ ಇಲ್ಲ, ಆ ಕಡೆ ಪಕ್ಕ ಇಲ್ಲ. ಒಂದ್ ಪಕ್ಕ ತಾಳಿಯರ್ ಕಟ್ರಿ, ಒಂದ್ ಬಿಟ್ರೆ ಬಿಡ್ರಿ. ಇಲ್ಲ ಇದು ಏನಾಗಿದೆ ಅಧ್ಯಕ್ಷ, ಆಯ್ತು ಯಾಕೆ ಮಾತನಾಡ್ತೀರಿ? ಅಲ್ಲಿ ಮಂತ್ರಿ ಬಿಲ್ ಬಗ್ಗೆ ರಾಜಣ್ಣ ಒಂದೇ ನಿಮಿಷ, ಅರ್ಧ ನಿಮಿಷನೂ ಇಲ್ಲ. ಹಂತ ಹಂತವಾಗಿ ಕರ್ನಾಟಕದಲ್ಲಿ ಸಹಕಾರ ರಂಗವನ್ನ ಮುಷ್ಟಿಗೆ ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.